ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಸಾಯಂಕಾಲ ಆಗಿದೆ, ಹಂಗಾಗಿ ಕಾಫಿ ಎಲ್ಲ ಕುಡ್ದಿದ್ದೀರಾ ಅಂತ ಅಂದ್ಕೊತೀನಿ. 6 ಗಂಟೆ 6:30 ಟೈಮು. ಇವತ್ತೇನಪ್ಪ ಅಂತಂದರೆ ಗೋಪ್ರೋ ಆನ್ ಮಾಡಿರೋ ವಿಚಾರ KTM ಡ್ಯೂಕ್ 250 ಅಡ್ವೆಂಚರ್ ಬೈಕ್. ಅದು 2 ಹೊಸ ಕಲರ್ನಲ್ಲಿ ಸಿಗ್ತಿದೆ, ಅದ್ರ ಬಗ್ಗೆ ಅಪ್ಡೇಟ್ ಕೊಡಬೇಕಿತ್ತು. ಮೊನ್ನೆ ಹಿಂಗೆ ಮೈಸೂರಿಗೆ ಹೋದಾಗ ನಾರ್ಮಲ್ ನೆನೆ ನೋಡಿರ್ತೀರಲ್ಲ KTM ಡ್ಯೂಕ್ 200 ರೈಡ್ ಮಾಡಿದ್ನಲ್ಲ, ಅದೊಂದು ನೋಡಿರ್ತೀರ. ಅವಾಗ ಹೋಗಿದಾಗ ಆ ಬೈಕ್ ನಿಂತಿತ್ತು, ಹೊಸ ಕಲರ್ನಲ್ಲಿ ನಿಂತಿದೆಯಲ್ಲ ಅಂತ ನೋಡಿದೆ. ಅದೊಂದು ಹೊಸ ಕಲರು, ಇನ್ನೊಂದು ಹೊಸ ಕಲರು, ಅದು ಬಂದಿರಲಿಲ್ಲ. ಮತ್ತು 390ಯಲ್ಲಿ ಆ 2 ಕಲರ್ಗಳು ಬರುತ್ತಾ ಇಲ್ವಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನೂ ಬಂದಿಲ್ಲ. 390ಗೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಹಾಗಾಗಿ ಆ ಕಲರ್ ಸಖತ್ತಾಗಿತ್ತು, ಬ್ಲೂ ಕಲರು. ಅಡ್ವೆಂಚರ್ ಬೈಕ್ಗೆ 250cc ಡ್ಯೂಕ್ ಸಿಗ್ತಾ ಇದೆಯಲ್ಲ, ಅದು ಬೆಸ್ಟ್ ಅಂತ ನನ್ನ ಭಾವನೆ. ಅದು ಆ ಕಲರ್ನಲ್ಲಿ ಸಖತ್ ಇಷ್ಟ ಆಯಿತು ನನಗೆ. ಈಗ ಅಡ್ವೆಂಚರ್ ಬೈಕ್ನಲ್ಲಿ ನಮಗೆ ಹಿಮಾಲಯನ್ ಸಿಗುತ್ತೆ, ಅದಾದ ನಂತರ ಈಗ HD ಅಡ್ವೆಂಚರ್ ಕೂಡ ಸಿಗುತ್ತೆ. ಆ 2 ಬೈಕುಗಳಿಗೆ ಫೈಟ್ ಕೊಡೋದು KTM 250 ಅಡ್ವೆಂಚರ್ ಬೈಕ್. ಇನ್ನೆರಡು ತೊಗೋಬೇಕು ಅಂತಂದರೆ ಇದನ್ನು ನೀವು ಕೂಡ ತಾಳೆ ಹಾಕಿ ನೋಡ್ಬೋದು, ಈ 3ರಲ್ಲಿ ಯಾವ ಬೈಕ್ ತೊಗೊಳ್ಳಿ ನಾನು ಅಂತ. ಯಾಕಂದರೆ ಎಲ್ಲ 3 ಬೈಕುಗಳು ಹತ್ತತ್ರ ಸೇಮ್ ಪ್ರೈಸೇ ಬರ್ತವೆ, ಆನ್ ರೋಡ್ ಪ್ರೈಸು. ಡ್ಯೂಕ್ 250 ಅಡ್ವೆಂಚರ್ ಬೈಕ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಆನ್ ರೋಡ್ ಪ್ರೈಸ್ ಒಂದು 3 ಲಕ್ಷ ಆಗುತ್ತೆ ಅಂತ ಅಂದ್ಕೊಳ್ಳಿ. ಡ್ಯೂಕ್ 250 ಪವರ್ ಕೂಡ ಜಾಸ್ತಿ ಇದೆ. 2 ಬೈಕುಗಳಿಗಿಂತ ಡ್ಯೂಕ್ 250ಯಲ್ಲಿ ಪವರ್ ಇದೆ. 30 bhp 24 Nm ಟಾರ್ಕ್ ಡ್ಯೂಕ್ ಅಡ್ವೆಂಚರ್ ಬೈಕ್ನಲ್ಲಾದರೆ, ಆ 2 ಬೈಕ್ನಲ್ಲಿ ಹಿಮಾಲಯನ್ ಬೈಕ್ನಲ್ಲಿ ಕಡಿಮೆ ಪವರ್ ಇದೆ. HD ಬೈಕ್ನಲ್ಲಿ ಹತ್ತತ್ರ ಪವರ್ ಇದೆ. ನಿಮಗೆ ಡ್ಯೂಕ್ ಏನಿದೆ ಅದರ ಹತ್ತತ್ರನೇ ಇದೆ. ಹಂಗಾಗಿ ಹಿಮಾಲಯನ್ ಸ್ವಲ್ಪ ಕಡಿಮೆ ಪವರ್ ಅಂತ ಅನ್ಬೋದು ಈ 2 ಬೈಕುಗಳಿಗೆ ಹೋಲಿಸಿದ್ರೆ. ಆದರೆ ಪ್ರೈಸಲ್ಲಿ ನೋಡಿದ್ರೆ ಎಲ್ಲ ಒಂದೇ ಸಾಲಲ್ಲಿ ನಿಲ್ಲುತ್ತೆ. ಚೆನ್ನಾಗಿ ಅಡ್ವೆಂಚರ್ ಮಾಡ್ಬೋದು ಅಂತಂದರೆ HD ಮತ್ತು ಹಿಮಾಲಯನ್ ಬೆಸ್ಟು. ಯಾಕಂದರೆ ಅದರಲ್ಲಿ ಪಕ್ಕಾ ಅಡ್ವೆಂಚರ್ ಬೈಕು, ಸ್ಪೋಕ್ ವೀಲ್ ಎಲ್ಲ ಇರುತ್ತೆ. KTM ಡ್ಯೂಕ್ 250ಯಲ್ಲಿ ಅಲಾಯ್ ವೀಲ್ಸ್ ಇರುತ್ತೆ. ಅವೆರಡು ಬೈಕ್ನಲ್ಲಿ 220 mm ಗ್ರೌಂಡ್ ಕ್ಲಿಯರೆನ್ಸು, ಈ ಬೈಕ್ನಲ್ಲಿ 200 mm ಗ್ರೌಂಡ್ ಕ್ಲಿಯರೆನ್ಸು. ಆದರೆ ಸೀಟ್ ಹೈಟ್ ಮಾತ್ರ ಇದರಲ್ಲಿ ಹೆವಿ ಕೊಟ್ಬಿಟ್ಟಿದ್ದಾನೆ, 55 mm ಸೀಟ್ ಹೈಟು. ಯಾಕೆ ಈ ರೀತಿ ಗಾಡಿ ಓಡಿಸ್ತಾ ಹೇಳ್ಕೊಗ್ತಾ ಇದ್ದೀನಿ ಅಂದರೆ, ಅದು ವಿಜುವಲ್ಸ್ ತೊಗೊಬಂದಿದ್ದೀನಿ, ಫುಟೇಜ್ಗಳಿದೆ, ಆದರೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇಲ್ಲ. ಹಂಗಾಗಿ ಈ ರೀತಿ ಸುಮ್ಮನೆ ಸಾಯಂಕಾಲ ಹಂಗೆ ಒಂದು ರೈಡ್ ಹೋಗ್ಬಿಟ್ಟು ಶಾರ್ಟ್ ರೈಡು ಹೇಳ್ಬಿಡೋಣ ಅಂತ ಬಂದೆ. ಇದೊಂಥರ ಹೊಸ್ದಾಗಿ ಮಾಡ್ತಾಯಿದ್ದೀನಿ. ಏನು ಮಾಡಿದ್ರೂ ಓಡಲ್ಲ, ಇದು ಹಂಗೆ ಮಾಡ್ಬಿಡೋಣ ಅಂತ. ಇನ್ನು ಇಂಜಿನ್ ವಿಚಾರಕ್ಕೆ ಬರೋದಾದರೆ 298cc ಇಂಜಿನ್, ಲಿಕ್ವಿಡ್ ಕೂಲ್ಡ್ 4-stroke 4-valve DOHC FI ಇಂಜಿನ್, 30 bhp 24 Nm ಟಾರ್ಕ್, 6 ಸ್ಪೀಡ್ ಗೇರ್ ಬಾಕ್ಸ್ ಇರುತ್ತೆ ಹೇಳಿದ್ದೀನಿ. ಡ್ಯೂಯಲ್ ಚಾನಲ್ ABS, ಫ್ರಂಟ್ 300 mm ಡಿಸ್ಕ್ ಆಗಿರುತ್ತೆ, ರೇರ್ 230 mm ಡಿಸ್ಕ್ ಆಗಿರುತ್ತೆ. 2 ಕಡೆ ಡಿಸ್ಕ್ ಬ್ರೇಕ್ಗಳು, ಡ್ಯೂಯಲ್ ಚಾನಲ್ ABS ಇರುತ್ತೆ. ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ರೇರ್ ABSನ. ಅಡ್ವೆಂಚರ್ ಬೈಕ್ ಅಲ್ವಾ, ಹಂಗಾಗಿ ರೇರ್ ABS ಆಪ್ಷನ್ ಇರುತ್ತೆ, ಆಫ್ ಅಥವಾ ಆನ್ ಮಾಡ್ಕೊಳ್ಳೋಂಥದ್ದು. 14.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಡ್ರೈ ವೆಯ್ಟ್ ಬಂದು 156 kg ಇದೆ. ಇನ್ನೊಂದು 10 kg ಜಾಸ್ತಿ ಹಾಕಿ ಫುಲ್ ಪೆಟ್ರೋಲ್ ಮಾಡಿದ್ರೆ 166-167 kg ಆಗುತ್ತೆ ಕರ್ಬೇಟು. ನಿಮಗೆ ಅಡ್ವೆಂಚರ್ ಬೈಕುಗಳಲ್ಲಿ ಯಾವುದು ಸೂಕ್ತ ಅಂತಂದರೆ, ಸ್ಪೋಕ್ ವೀಲ್ ಇರುತ್ತಲ್ಲ, ಅದು ಸಖತ್ತು ಕಂಫರ್ಟ್ ಇರುತ್ತೆ ಗಾಡಿ ಓಡಿಸೋಕ್ಕೆ ಅಡ್ವೆಂಚರ್ ಬೈಕುಗಳಲ್ಲಿ. ಇದರಲ್ಲಿ ಅಲಾಯ್ ವೀಲ್ಸ್ ಇದೆ. ಹಂಗಾಗಿ ನಾನು ಜಾಸ್ತಿ ರೋಡ್ನಲ್ಲಿ ಟ್ರಾವೆಲ್ ಮಾಡ್ತೀನಿ, ಆಫ್ ರೋಡ್ ಏನು ಮಾಡಲ್ಲ, ಬೆಟ್ಟ ಗುಡ್ಡಗಳಿಗೆಲ್ಲ ಹೋಗಲ್ಲ. ಅಲ್ಲೆಲ್ಲ ಅಕಸ್ಮಾತ್ ವೀಲ್ ಏನಾದ್ರು ಬೆಂಡಾದರೆ ಏನು ಮಾಡ್ತೀರಾ, ಅಲಾಯ್ ವೀಲ್ಸ್ ಆದರೆ ಬೆಂಡಾದರೆ ಏರ್ ಲೀಕ್ ಆಗುತ್ತೆ. ಅದರಲ್ಲಿ ಏರ್ ಲೀಕ್ ಆಗೋಲ್ಲ, ಟ್ಯೂಬ್ ಇರುತ್ತಲ್ಲ ಒಳಗಡೆ, ಹಂಗಾಗಿ ತಡ್ಕೊಬಿಡುತ್ತೆ. ಅಡ್ವೆಂಚರ್ ಬೈಕಲ್ಲಿ HD ಅಡ್ವೆಂಚರ್ ಮತ್ತು ಹಿಮಾಲಯನ್ ಅವೆರಡು ಬೆಸ್ಟು. ಇನ್ನೂ ಬೆಸ್ಟು ಅಂತಂದರೆ ಕಡಿಮೆ ಪ್ರೈಸು, ಒಳ್ಳೆ ಮಜಾ ಬೇಕು ಅಂತಂದರೆ ಹೀರೋ ಎಕ್ಸ್ಪಲ್ಸ್ ಹೋಗ್ಬೋದು. 4 ವೀಲ್ ಬಂದಿದೆ ಈಗ, ಅದು ಕೂಡ ಸಖತ್ತಾಗಿದೆ, ಸಣ್ಣದಾಗಿದೆ. ಇವೆಲ್ಲ ಹೆವಿ ವೆಯ್ಟ್ ಚಾಂಪಿಯನ್ ಕೂಡ ಇವೆಲ್ಲ, ಹಿಮಾಲಯನು ಮತ್ತು HD. ಅದೊಂದು ಸ್ವಲ್ಪ ಸಖತ್ತಾಗಿದೆ. 200cc ಅಲ್ವಾ, 156 kg 152 kg ಹಿಂಗಿರುತ್ತೆ. ಚೆನ್ನಾಗಿದೆ ಎಕ್ಸ್ಪಲ್ಸು. ಬಿಗಿನಿಯರ್ಗಳಿಗೆ ಆರಾಮಾಗಿ ಸಣ್ಣಗಿರ್ತಾರಲ್ಲ, ಜಾಸ್ತಿ ಬೈಕ್ನ ನಾನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಗುರು ಅಂತ ಅನ್ನೋರಿಗೆ ಇದು ಎಕ್ಸ್ಪಲ್ಸ್ ಸರಿ. ಸ್ವಲ್ಪ ಹೆವಿ ಬೇಕು ಅನ್ನೋರಿಗೆ ಹಿಮಾಲಯನ್ ಮತ್ತು HD ಅಡ್ವೆಂಚರ್ ಸರಿ. ನನಗೆ ಹೆವಿನೂ ಬೇಡ, ಗಾಡಿ ಚೆನ್ನಾಗಿ ಹೋಗಬೇಕು, ಪರ್ಫಾರ್ಮೆನ್ಸ್ ವೈಸ್ ಸಖತ್ತಾಗಿರಬೇಕು ಅಂತಂದರೆ ಇದು ಸರಿ. ಡ್ಯೂಕ್ 250 ಅಡ್ವೆಂಚರ್ ಸಖತ್ತಾಗಿದೆ. ಪಕ್ಕಾ ಅಡ್ವೆಂಚರ್ ಬೈಕಲ್ಲ, ಓಕೆ, ಒಂದು 70% ಆಫ್ ರೋಡ್ ಬೈಕು, ಇನ್ನು 30% ಆಫ್ ರೋಡ್ ಬೈಕ್ ಅಂತ ಅನ್ನೋಕ್ಕಾಗಲ್ಲ. 100% ನಿಮಗೆ ಹೈವೇ ಬೈಕ್ ಅದು. ಸಿಟಿಯಲ್ಲಿ ಅನ್ನೋದಕ್ಕಿಂತ ಟೂರಿಂಗ್ ಚೆನ್ನಾಗಿ ಮಾಡ್ಬೋದು ಆ ಬೈಕ್ನಲ್ಲಿ.
ಅದಕ್ಕೆ ಅದು ಒಳ್ಳೆ ಪರ್ಪಸ್ ಅದು KTM ಡ್ಯೂಕ್ 250 ಅಡ್ವೆಂಚರು ಅದು ಮತ್ತು 390 ಅಡ್ವೆಂಚರು ಎರಡೂ ಸೇಮ್. ಹಾಗಾಗಿ ಅವೆರಡರಲ್ಲಿ ಅಡ್ವೆಂಚರ್ ಮಾಡೋದಕ್ಕಿಂತ ಆಫ್ ರೋಡು ಅದೆಲ್ಲ ಮಾಡೋದಕ್ಕಿಂತ ನೀವು ಆರಾಮಾಗಿ ಟೂರ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಸಖತ್ತಾಗಿರುತ್ತೆ, ಸ್ಪೀಡು ಕೂಡ ಸಖತ್ತಿರುತ್ತೆ, ಥ್ರಿಲ್ಲು. ಈಗ ಥ್ರಿಲ್ಲು ಮತ್ತು ಟೂರಿಂಗು ಎರಡೂ ಸಖತ್ತಾಗಿ ಮಾಡ್ಬೋದು ಅವೆರಡು ಬೈಕ್ನಲ್ಲಿ. ಮತ್ತು ನೋಡ್ಬೋದು ಸಾಯಂಕಾಲ ಆಗಿಬಿಟ್ಟಿದೆ. ಅವ್ನು 3-4 ದಿನ 4-5 ದಿನ ಆಗ್ಬಿಟ್ಟಿತ್ತು ನಾನು ಕಂಟೆಂಟ್ಗಳೇ ಹಾಕಿರಲಿಲ್ಲ. ಏನೋ ಒಂದು ಸ್ವಲ್ಪ ವಿಚಾರನೂ ಇತ್ತು. ನಮ್ದು ಯಾವುದೋ ಒಂದು ತಂಗಿ ಮದುವೆ ಇತ್ತು, ಅದಾದ ನಂತರ ಸ್ವಲ್ಪ ಅದು ಇದು ಓಡಾಟ, ಅದ್ರ ಮಧ್ಯ ಕೂಡ ಆಗ್ತಾಯಿದೆ. ಇನ್ನೊಂದು 3-4 ದಿನ ಗ್ಯಾಪ್ ಬಿಟ್ಟೆ. ಇರಪ್ಪ ಗ್ಯಾಪ್ ಬಿಡೋದು ಬೇಡ ಅಂದ್ಬಿಟ್ಟು ಹಿಂಗೆ ಬಂದು ಟೈಮ್ ಸಿಕ್ಕಿಲ್ವಲ್ಲ, ಹಂಗಾಗಿ ಹೇಳ್ತಾಯಿದ್ದೀನಿ. ನೈಟ್ ಪ್ಯಾಂಟೆಲ್ಲ ಬಂದಿದ್ದೀನಿ, ನೋಡ್ಬೋದು. ಯಾವ ಶೋರೂಮ್ಗೂ ಹೋಗಲಿಲ್ಲ. ನನಗೆ ಗೀನ್ಸು ನೈಟ್ ಅವೆಲ್ಲ ಆಗಲ್ಲ ಗುರು. ಜೀನ್ಸ್ ಹಾಕ್ಕೊಂಡ್ರೆ ಒಂದು ಬ್ಯಾಗ್ ಹಾಕ್ಕೋಬೇಕು ಗೋಪ್ರೋ ಮಾಡ್ಕೊಳ್ಳೋಕ್ಕೆ ಅಂತಲೇ, ಅವೆಲ್ಲ ಇಷ್ಟ ಇಲ್ಲ ನನಗೆ. ಈಗ ನೈಟ್ ಪ್ಯಾಂಟಲ್ಲಿ ಆರಾಮಾಗಿದ್ದೀನಿ. ಮತ್ತು ಇನ್ನೊಂದು ಬೇರೆ ಗಾಡಿ ಬೇರೆ ಎಲ್ಲ ಓಡಿಸ್ತಾರೆ, ಅವೆಲ್ಲ ನೋಡಿರ್ತೀರ. ಜಾಕೆಟು, ಗ್ಲೌಸು, ಶೂಸು ಅವೆಲ್ಲ ನಮಗೆ ಸೀನೇ ಇಲ್ಲ. ಇಷ್ಟಿಷ್ಟು ದೂರ ಹೋಗೋಕ್ಕೆಲ್ಲ ಅದು ಮಂಡ್ಯದಲ್ಲಿ ನಾವು ಹೆಲ್ಮೆಟ್ ಹಾಕ್ಕೊಂಡ್ರೆ ಸಾಕು ಅಂತಾರೆ ಮಂಡ್ಯದವರು. ಈಗೆಲ್ಲ ಫೈನ್ ಹಾಕ್ತವ್ರೆ 500 ರೂಪಾಯಿ. ಆ ಭಯದಿಂದನೇ ಹಾಕೋತವ್ರೆ ಹೆಲ್ಮೆಟ್ನ, ಇಲ್ಲ ಅಂದಿದ್ರೆ ಮೂಲೆಗೆ ಎಸಿರು. ಗ್ಲೌಸ್ ಹಾಕ್ತಾಯಿದ್ದೆ ನಾನು. ಇಷ್ಟಿಷ್ಟು ದೂರಕ್ಕೆಲ್ಲ ಗ್ಲೌಸ್ ಹಾಕೋಕ್ಕಾಗಲ್ಲ. ಮತ್ತು ಗ್ಲೌಸ್ ಹಾಕ್ಕೊಂಡ್ರೆ ಗೋಪ್ರನ ಹ್ಯಾಂಡ್ಲು ಮಾಡೋಕ್ಕಾಗಲ್ಲ. ಆಫ್ ಮಾಡಬೇಕು, ಆನ್ ಮಾಡಬೇಕು. ಏನು ಯಾವಾಗಲೂ ಆನ್ ಮಾಡ್ಕೊ ಹೋಗ್ತಾಯಿದ್ರೆ ಅಷ್ಟೇ ಬ್ಯಾಟ್ರಿನೂ ಎಷ್ಟು, ಮೆಮೊರಿ ಕಾರ್ಡು ತುಂಬಿಡುತ್ತೆ. ಹಾಗಾಗಿ ಕಂಫರ್ಟ್ ಇರೋಲ್ಲ ನನಗೆ. ಹಂಗಾಗಿ ಗ್ಲೌಸ್ ಹಾಕಲ್ಲ. ಮೊದಲು ಗ್ಲೌಸ್ ಹಾಕ್ತಾಯಿದ್ದೆ. ಬೆಂಗಳೂರು ಟು ಮಂಡ್ಯ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂತ ಒಂದು ಸಂದರ್ಭ ಅವಾಗ ಬಂದಿತ್ತಲ್ಲ, ಅವಾಗ ಮಾಡ್ತಾಯಿದ್ದೆ. ಗ್ಲೌಸ್ ಹಾಕೊಂಡು ಹೋಗ್ತಾಯಿದ್ದೆ ಬರ್ತಾಯಿದ್ದೆ. ಅವಾಗಿನ ಗೋಪ್ರ ಇರಲಿಲ್ವಲ್ಲ, ಆನ್ ಆ್ಯಂಡ್ ಆಫ್ ಮಾಡ್ಕೊಂಡಿಲ್ಲ. ಅಲ್ಲಿ ಹಾಕ್ಕೊಂಡ್ರೆ ಮಂಡ್ಯದಲ್ಲಿ ಬಿಡ್ತಾಯಿದ್ದೆ. ಆ ಥರ ಇದ್ದರೆ ಲಾಂಗ್ ರೈಡ್ಗಳಲ್ಲಿ ಹಾಕೋಬೋದು. ನಮ್ಮ ಥರ ಸರ್ಕಸ್ ಎಲ್ಲ ಮಾಡಿಕೊಂಡು ಗ್ಲೌಸ್ ಎಲ್ಲ ಹಾಕ್ಕೊಂಡು ಅವೆಲ್ಲ ಹೆವಿ ರೋದನೆ ಪ್ಲಸ್ಸು ಬೇಡಕ್ಕೆ ಬೇಡ ಅನ್ನಿಸ್ಬಿಡುತ್ತೆ. ಅವೆಲ್ಲ ಮಾಡೋದು ಸುಮ್ಮನೆ ರಿಸ್ಕು. ಹಂಗಾಗಿ ಇಲ್ಲಿಲ್ಲಲ್ವ ಶಾರ್ಟ್ ರೈಡ್ಸು, ನಾವು ಏನು ಜಾಸ್ತಿ ಕೇರ್ ಮಾಡಲ್ಲ ಗುರು. ಅವೆಲ್ಲ ಲಾಂಗ್ ಟೂರ್ ಹೋದಾಗ ಅವೆಲ್ಲ ಬೇಕೇ ಬೇಕು. ಹಂಗಾಗಿ ನಾನು ಎಲ್ಲೂ ಲಾಂಗ್ ಟೂರು ಹೋಗ್ತಾಯಿಲ್ಲ ಗಾಡೀಲಿ. ಪ್ಲಸ್ ನಾನು ಇನ್ನೂ ಆಕ್ಸಸರೀಸ್ ಎಲ್ಲ ತೊಗೋಬೇಕು ಗೋಪ್ರೋಕ್ಕೆ ಸಂಬಂಧಪಟ್ಟಂಗೆ. ಹಂಗಾಗಿ ನಾನು ಲಾಂಗ್ ಟೂರ್ ಮಾಡ್ತಾಯಿಲ್ಲ. ಸರಿ ಸ್ನೇಹಿತರೆ, KTM ಡ್ಯೂಕ್ 250 ಅದೊಂದು ಸಣ್ಣ ನೆಪ. ಯೂಟ್ಯೂಬ್ನಲ್ಲಿ ಆ್ಯಕ್ಟಿವ್ ಆಗಿರೋಣ ಅಂದ್ಬಿಟ್ಟು ತುಂಬ ದಿನ ಲೇಟ್ ಆಗಿತ್ತಲ್ಲ, ಸ್ವಲ್ಪ ಅಪ್ಡೇಟ್ ಕೊಟ್ಟಂಗೆ ಆಗುತ್ತೆ, ನಿಮ್ಮ ಜೊತೆ ಮಾತಾಡ್ದಂಗೆ ಆಗುತ್ತೆ, ಒಂದು ವೀಡಿಯೋ ಅಪ್ಲೋಡ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಹಾಕ್ತಾಯಿದ್ದೀನಿ. ಕತ್ಲಾಯಿತು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. KTM ಡ್ಯೂಕ್ 250 ಅಡ್ವೆಂಚರ್ ಅದೊಂದು ನೀಲಿ ಕಲರ್ದು ನೀವು ನೋಡಿದ್ದೀರಾ, ಇಲ್ಲಿ ಹಾಕಿರ್ತೀನಿ. ಚೆನ್ನಾಗಿದೆ ಗಾಡಿ. ಅದೊಂದು ಅಪ್ಡೇಟ್ ಮಾಡೋಣ ಅಂತಲೂ ಬಂದೆ, ನಿಮ್ಮ ಜೊತೆ ಮಾತಾಡೋಕ್ಕೂ ಬಂದೆ. ಮುಂದಿನ ವೀಡಿಯೋದಲ್ಲಿ ಯಾವ್ದಾದ್ರು ಬೈಕ್ ಜೊತೆ ಸಿಗ್ತೀನಿ. ಈಗ ಇನ್ನು ಮುಂದೆ ಬರೀ ಬೈಕ್ ರಿವ್ಯೂ ಅದು ಇದು ಅಂತ ಮಾಡೋದಲ್ಲ, ಸ್ವಲ್ಪ ಬೇರೆ ಎಲ್ಲ ಕಂಟೆಂಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸಪೋರ್ಟ್ ಹೇಗೆ ಸಿಗುತ್ತೆ ಅಂತ. ಓಕೆ, ಬಾಯ್.